ಸೊ ಇನ್ನು ತುಮಕೂರಿನಲ್ಲಿ ಆಗಿರುವಂಥ ಬೆಳವಣಿಗೆ ಏನು? ತುಮಕೂರಿನಲ್ಲೂ ಕೂಡ ಮತದಾನ ನಡೀತಾ ಇದೆ. ಸೊ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳಾಗಿದೆ ಅಂತಿದ್ದಾರೆ. ಕಾಂಗ್ರೆಸ್ ಮುಖಂಡನ ಎರಡೂ ಕೈಗಳ ತೋರ್ಬೆರಳಿಗೆ ಇಂಕನ್ನು ಹಾಕ್ಬಿಟ್ಟಿದ್ದಾರೆ, ಶಾಹಿಯನ್ನು. ಅಪರೂಪದ ಕ್ಷಣಕ್ಕೆ ತುಮಕೂರಿನ PWD ಕ್ವಾರ್ಟರ್ಸ್ ಮತಕೇಂದ್ರ ಸಾಕ್ಷಿಯಾಗಿದೆ. ಕಣ್ಣು ಕಾಣದ ವೃದ್ಧ ಮತದಾರ 80 ವರ್ಷದ ಮಕ್ಬೂಲ್ ಅಲಿಯಾಸ್ ವಾಟೆ. ಸೊ ಮಕ್ಬೂಲ್ರನ್ನ ಕರೆದೊಯ್ದಿದ್ದ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್. ಸೊ ವೃದ್ಧ ಮಕ್ಬೂಲ್ಗೆ ಬಲಗೈ ತೋರು ಬೆರಳು ಇಲ್ಲದಿದ್ದರಿಂದ ಇಕ್ಬಾಲ್ಗೆ ಇಂಕನ್ನು ಹಾಕಿದ್ದಾರೆ. ಮತ್ತೊಮ್ಮೆ ತನ್ನ ಓಟಿಗೆ ಹೋದಂಥ ಇಕ್ಬಾಲ್ ಎಡಗೈಗೆ ಇಂಕನ್ನು ಸಿಬ್ಬಂದಿ ಹಾಕಿದ್ದಾರೆ. ಸೊ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ಬೋದು ಅಷ್ಟೇ. ಅವ್ರ ಪಾಪ ಕಣ್ಣು ಕಾಣ್ತಾ ಇರಲಿಲ್ಲ, ಅವ್ರನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ತೋರು ಬೆರಳು ಇರಲಿಲ್ಲ. ಹಾಗಾಗಿ ಅವ್ರಿಗೆ ಮತದಾನ ಅಲ್ಲಿ ಇಂಕನ್ನು ಹಾಕ್ಲಾರ್ದೇ ಕಾಂಗ್ರೆಸ್ ನಾಯಕರಿಗೆ ಹೋಗಿ ಇಂಕ್ ಹಾಕಿದ್ದಾರೆ. ಇವರು ಮತದಾನ ಮಾಡ್ಬೇಕಾದ್ರೆ ಇವ್ರ ಕೈಗೂ ಕೂಡ ಇನ್ನೊಂದು ಕೈಯಲ್ಲಿ ಹಾಕಿದ್ದಾರೆ. ಎಡಗೈ ಮತ್ತು ಬಲಗೈ ಎರಡೂ ತೋರು ಬೆರಳಿಗೂ ಕೂಡ ಈಗ ಶಾಹಿಯನ್ನು ಹಾಕಿದ್ದಾರೆ. ಅವರು ಆ ವ್ಯಕ್ತಿ ಯಾರು? ಈ ದಿನ ಪ್ರಜಾಪ್ರಭುತ್ವದ ಹಬ್ಬದ ದಿನ. ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡಲು ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ ಸಂವೈಧಾನಿಕ ಹಕ್ಕಾದಂತಹ ಪವಿತ್ರವಾದ ಮತದಾನವನ್ನು ಮಾಡಿದ್ದೇವೆ. ಇವತ್ತಿನ ವಿಶೇಷತೆ ಏನಂದರೆ, ನಾನು ಈ ದಿನ ಬೂತ್ ನಂಬರ್ 80 PW ಕ್ವಾರ್ಟರ್ಸ್ನಲ್ಲಿ ಸಾಲಿನಲ್ಲಿ ನಿಂತಿದ್ದಾಗ ನನ್ನ ಮುಂದೆ ಒಬ್ಬ ವಯೋವೃದ್ಧರು ಸಾಲಿನಲ್ಲಿ ನಿಂತಿದ್ದರು. ಅವ್ರ ಕೈಲಿ ಆಗ್ತಿರಲಿಲ್ಲ ನಡೆಯೋಕ್ಕೂ ಕೂಡ. ಪ್ರಿಸೈಡಿಂಗ್ ಆಫೀಸರು ಕರೆದು ಅವ್ರಿಗೆ ಸ್ವಲ್ಪ ಸಹಾಯ ಮಾಡುತ್ತೆ ನಾನು ಕೇಳಿಕೊಂಡ್ರು. ನಾನು ಹೋದಾಗ ಅವರ ಬಲಭಾಗದ ಕೈನ ಇಂಡೆಕ್ಸ್ ಫಿಗರ್ ಇರಲಿಲ್ಲ. ಅದರಿಂದ ಮತ್ತೆ ಪ್ರಿಸೈಡಿಂಗ್ ಆಫೀಸರ್ ಹೇಳಿದ್ರು, ನೀವೇ ಅವ್ರನ್ನ ಕೇಳಿಬಿಟ್ಟು ಅವ್ರು ಯಾರಿಗೆ ಮತದಾನ ಮಾಡಬೇಕಂತ ಕೇಳಿ ನೀವು ಮತದಾನ ಮಾಡಿ, ಅವ್ರ ಕೈಲಿ ಆಗ್ತಾಯಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಸಹಾಯ ಮಾಡಿದೆ, ಅವ್ರು ಹೇಳಿದಂತೆ ನಾನು ನಡ್ಕೊಂಡೆ. ಅದಾದಮೇಲೆ ನನ್ನ ಬೆರಳಿಗೆ ಅವರು ಶಾಹಿಯನ್ನು ಹಚ್ಚಿದ್ರು. ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಈ ರೀತಿ ಕಾನೂನಲ್ಲಿದೆ, ವಯೋವೃದ್ಧರು ಮತ್ತು ಆ ಬೆರಳು ಇಲ್ಲದೆ ಇರೋರಿಗೆ ಅಂಥವ್ರಿಗೆ ಯಾರು ಸಹಾಯ ಮಾಡಿದ್ರೆ ಅವ್ರ ಬೆಳಿಗ್ಗೆ ಹಾಕುವಂಥದ್ದು ಅಂಥೇಳಿ. ಅದಕ್ಕೆ ನನ್ನ ಬಲಗೈಯ ಇಂಡೆಕ್ಸ್ ಫಿಗರ್ಗೆ ಶಾಹಿಯನ್ನು ಹಚ್ಚಿದ್ದಾರೆ. ಮತ್ತು ನನ್ನ ಮತದಾನ ನಾನು ಮಾಡಬೇಕಾಯ್ತು. ಅದಕ್ಕಾಗಿ ಅವರು ಎಡಗೈಯ ಓಕೆ, ನನ್ನ ಸಹೋದ್ಯೋಗಿ ಮಂಜುನಾಥ್ ನಾಯಕ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಂಜುನಾಥ್, ಭಾಳ ವಿಶೇಷವಾಗಿರುವಂತಹ ಪ್ರಕರಣ ಇದೆ ಅಂತ ಕಾಣಿಸ್ತಾ ಇದೆ. ಏನು ಹೇಳ್ತಾರೆ ಈಗ? ಎಸ್ ಅರುಣ್, ತುಂಬಾ ವಿಶೇಷವಾದಂತಹ ಪ್ರಕರಣ ಇದು. ತುಮಕೂರು ನಗರದ PWD ಕ್ವಾರ್ಟರ್ಸ್ ಬಳಿ ಇರುವಂತಹ ಮತಗಟ್ಟೆ ಸಂಖ್ಯೆ 80ರಲ್ಲಿ ಒಂದು ಅಪರೂಪದ ಘಟನೆ ನಡೆದಿರುವಂತದ್ದು ಮತ್ತು ಒಂದು ಅಪರೂಪದ ಘಟನೆಗೆ ಸಾಕ್ಷಿ ಆಗಿರುವಂತದ್ದು ಕೂಡ. ಅಂದ್ರೆ ಮತದಾರನ ಕೈಯ ಎರಡೂ ತೋರು ಬೆರಳಿಗೆ ಇಂಕನ್ನು ಹಾಕಿರುವಂತದ್ದು ಕೂಡ ಒಂದು ವಿಶೇಷ. ಯಾಕಂದ್ರೆ ಈ ಒಂದು ಕಾನೂನಿನಲ್ಲಿ ಅದಕ್ಕೊಂದು ಅವಕಾಶ ಇದೆ ಅಂತೆ. ಸಹಜವಾಗಿ ಕಣ್ಣು ಕಾಣದಿದ್ದವರಿಗೆ ಮತ್ತು ಅಂಗವಿಕಲರಿಗೆ ಸಹಾಯ ಮಾಡಿದವರ ಬೆರಳಿಗೂ ಕೂಡ ಈ ಒಂದು ಇಂಕನ್ನು ಹಾಕುವಂಥದ್ದು, ಇವರು ಸಹಾಯ ಮಾಡಿದ್ದಾರೆ ಎನ್ನುವಂತಹ ಸಂಕೇತವಾಗಿ ಈ ರೀತಿ ಇಂಕ್ ಹಾಕುವಂಥದ್ದು ಕೂಡ ಇದೆ ಎನ್ನುವಂಥದ್ದು ಇವತ್ತು ನಮ್ಗೆ ನಮ್ಮ ಅರಿವಿಗೆ ಕೂಡ ಬಂದಿರುವಂತದ್ದು. ತುಮಕೂರಿನ ಈ ಮತಗಟ್ಟೆ ಸಂಖ್ಯೆ 80ರಲ್ಲಿ ಅದೇ ಆ ವ್ಯಾಪ್ತಿಯಾಗಿ ಬರುವಂತಹ ಇಕ್ಬಾಲ್ ಅನ್ನುವಂಥವ್ರು ಕೂಡ ಅಲ್ಲಿ ವೋಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವೃದ್ಧ ಅವರಿಗೂ ಕೂಡ ವೃದ್ಧರಿಗೂ ಕಣ್ಣು ಕಾಣ್ತಿರ್ಲಿಲ್ಲ, ಮತ್ತೆ ಏನು ತೋರು ಬೆರಳು ಕೂಡ ಬಲಗೈಯ ತೋರು ಬೆರಳು ಕೂಡ ಇರ್ಲಿಲ್ಲ. ಹಾಗಾಗಿ ಸಹಾಯ ಮಾಡ್ಲಿಕ್ಕೆ ಬರ್ತಾರೆ. ಅಂದ್ರೆ ಇಕ್ಬಾಲ್ ಅಹಮದ್ ಅವರಿಗೆ ಸಹಾಯ ಮಾಡ್ತಾರೆ. ಅವ್ರದ ಕೈ ಹಿಡ್ಕೊಂಡ್ಬಿಟ್ಟು ಅವ್ರು ಹೇಳಿದಿರಂತ ಸಂಖ್ಯೆಗೆ ಬಟನ್ ಅನ್ನು ಒತ್ತಾರೆ. ಹಾಗಾಗಿ ಅವರು ಸಹಾಯ ಮಾಡಿದಂತ ಇಕ್ಬಾಲ್ ಅಹಮದ್ ಅವರ ಕೈಗೂ ಕೂಡ ಏನು ಬಲಗೈಯ ತೋರು ಬೆರಳಿಗೆ ಇಂಕನ್ನು ಹಾಕಿರುವಂತದ್ದು. ಈ ಕಡೆ ಅವರು ಅಧಿಕೃತವಾಗಿ ಮತದಾನ ಮಾಡಿರುವಂತ ಎಡಗೈಯ ತೋರು ಬೆರಳಿಗೆ ಏನು ಇಂಕನ್ನು ಹಾಕಿದ್ದಾರೆ. ಮತ್ತೆ ಸಹಾಯ ಮಾಡಿದರ ಸಂಕೇತವಾಗಿ ಬಲಗೈಯ ತೋರು ಬೆರಳಿಗೆ ಇಂಕನ್ನು ಹಾಕಿರುವಂತದ್ದು. ಅರುಣ್, ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬಹಳ ತುಂಬ ವಿಶೇಷವಾಗಿ ಇವು ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಆಗಿ ಸಿಗುತ್ತೆ. ಇಲ್ಲದೆ ಇದ್ರೆ ಯಾರಾದರೂ ಅವ್ರ ಜೊತೆಗೆ ಹೋದಂಥ ಪ್ರಕರಣ ಬೆಳಕಿಗೆ ಬಂದಿರಬಹುದು. ಬೆಳಗ್ಗೆ ಓಟ್ ಮಾಡಕ್ ಹೋದಾಗ್ಲೂ ಹೀಗೆ ಆಯ್ತು. ತಂದೆನ ಕರ್ಕೊಂಡು ಬಂದಿದ್ದಾರೆ, ತಂದೆ ಕಣ್ ಕಾಣಿಸಲ್ಲ. ಅವರು ಓಟ್ ಮಾಡಕ್ ಕರ್ಕೊಂಡು ಹೋಗಿದ್ದಾರೆ, ಓಟ್ ಮಾಡಿಸಿದ್ದಾರೆ. ಬಟ್ ಇವ್ರ ಕೈಗೆ ಇಂಕ್ ಹಾಕ್ಬಿಟ್ಟಿದ್ದಾರೆ. ಮತ್ತು ವಾಪಸ್ ಇವ್ರು ಓಟ್ ಮಾಡ್ಬೇಕಲ್ಲ, ಆಗ ನಿಮ್ಮ ಕೈಲಿ ಇಂಕ್ ಇದೆ, ನಿಮ್ಗೆ ಹಾಕಕ್ಕಾಗಲ್ಲ ಅಂತ. ಆಮೇಲೆ ಅವರೇ ಕರ್ಕೊಂಡ್ ಬಂದಿದ್ದರಿಂದ ಅಲ್ಲಿದ್ದವ್ರು ಆಫೀಸರ್ಸ್ ಎಲ್ಲ ಅವರಿಗೆ ಹೆಲ್ಪ್ ಮಾಡಿ ಅವರು ಓಟ್ ಹಾಕಕ್ ಅವಕಾಶ. ಎರಡು ಕೈಗೂ ಹಾಕಿರ್ಲಿಲ್ಲ, ಇದೊಂದು ಎರಡು ಕೈಗೆ ಹಾಕಿದ್ದಾರೆ. ಅದು ಬೆಳಕಿಗೆ ಬಂದಿರೋದು ಒಂದಿದೆ, ಇನ್ನು ಹಲವು ಕಡೆಗಳು ಇರಬಹುದೇನೋ ಈ ರೀತಿಯಾಗಿ ಪ್ರಕರಣಗಳು. ಪ್ರಕಾಶ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಶೇಷಾದ್ರಿಪುರಂನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, 8:23 ಕಳೆದಿದೆ ಮತದಾನ ಪ್ರಕ್ರಿಯೆ ಆರಂಭಗೊಂಡು. ಸೊ ಈಗ ಹೇಗೆ ಕಾಣಿಸ್ತಾ ಇದೆ ಅಲ್ಲಿನ ಚಿತ್ರಣ? ಬೆಳಿಗ್ಗೆ ತುಂಬ ಬಿರುಸಿನ ಮತದಾನ ಆಗ್ತಾ ಇತ್ತು, ಕಾರಣ ಬಿಸಿಲಿನ ಪ್ರಮಾಣ ಕಡಿಮೆ ಇತ್ತು. ಆದರೆ ಇದೀಗ ಬಿಸಿಲಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಮತದಾರರು ಕೊಂಚ ರಿಲೀಫ್ ಮೂಡ್ಗೆ ಹೋಗಿದ್ದಾರೆ. ಸೊ ಹೀಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಬಂದು ವೋಟಿಂಗನ್ನು ಮಾಡ್ತಾ ಇಲ್ಲ. ಇನ್ನು ಸಹಜವಾಗಿ ಸಂಜೆ ಆಗ್ತಾ ಇದ್ದ ಹಾಗೆ ಮತ್ತೆ ವೋಟಿಂಗ್ ಬೂತ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆಗಳು ಕೂಡ ಇದ್ದಾವೆ.
ಈಗಾಗಲೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಕೂಡ ಬೆಳಿಗ್ಗೆ ಸುಮಾರು ಮಧ್ಯಾಹ್ನ 12 ಗಂಟೆ ತನಕಲೂ ಕೂಡ ಬಿರುಸಿನ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು. ಆದರೆ ಹಂತ ಹಂತವಾಗಿ ಬಿಸಿಲಿನ ಪ್ರಮಾಣ ಏರಿಕೆ ಆಗ್ತಾ ಇದ್ದ ಹಾಗೆ ನಿಧಾನಕ್ಕೆ ಮತದಾರರ ಸಂಖ್ಯೆ ಕೂಡ ವಿರಳ ಆಯಿತು. ಮತ್ತು ಸಂಜೆ ನಂತರ ಮತ್ತೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸದ್ಯ ನಾನಿರುವಂತಹ ಜಾಗ ಇದು ಬೆಂಗಳೂರು ಕೇಂದ್ರ ಕ್ಷೇತ್ರ, ಶೇಷಾದ್ರಿಪುರ ಮತಗಟ್ಟೆ 40, 41, 42 ಮೂರು ಮತಗಟ್ಟೆಗಳಲ್ಲಿ ಕೂಡ ಮತದಾರರ ಸಂಖ್ಯೆ ಕಡಿಮೆ ಇದೆ. ಸಂಜೆ 4ರ ನಂತರ ಮತ್ತೆ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುತೇಕ ಜನ ಅಂದರೆ ಕೆಲವರು ವಯೋವೃದ್ಧರು ಜೊತೆಗೆ ವಿಕಲಚೇತನರು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಒಂದು ಪ್ರಜಾಪ್ರಭುತ್ವದ ಯಶಸ್ವಿಗೆ ಕಾರಣ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ. ಸೊ ಇಲ್ಲಿ ಒಬ್ಬರು ವಿಕಲಚೇತನ ಮಹಿಳೆಯನ್ನು ವೀಲ್ ಚೇರ್ನ ಮೂಲಕವಾಗಿ ಮತದಾನವನ್ನು ಮಾಡೋದಕ್ಕೆ ತಮ್ಮ ಮನೆಯಿಂದ ಕರ್ಕೊಂಡು ಬಂದಿದ್ದಾರೆ. ಸೊ ಹೀಗೆ ವಯಸ್ಸಾದಂಥವರು ಜೊತೆಗೆ ವಿಕಲಚೇತನರು ಅಥವಾ ಒಂದಿಷ್ಟು ರೋಗಿಗಳು ನೇರವಾಗಿ ಹಾಸ್ಪಿಟಲಿಂದ ನೇರವಾಗಿ ಮತಗಟ್ಟೆಗೆ ಕರ್ಕೊಂಡು ಬಂದು ಮತವನ್ನು ಚಲಾವಣೆ ಮಾಡುವಂತಹ ಒಂದು ವ್ಯವಸ್ಥೆಗೆ ಕುಟುಂಬಸ್ಥರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಇನ್ನೂ ಒಂದಿಷ್ಟು ಜನ ಅಂದರೆ ಯುವಕರು ಅಥವಾ ಒಂದಿಷ್ಟು ಯುವ ಸಮೂಹನೇ ಆದಷ್ಟು ಬೇಗ ಬಂದು ಓಟನ್ನು ಹಾಕೋದಕ್ಕೆ ಒಂದು ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಈ ಮತಗಟ್ಟೆಯಲ್ಲಿ ಮತದಾರರ ಸಂಖ್ಯೆ ವಿರಳವಾಗಿದೆ. ಸೊ ಅಲ್ಲಿ ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ಸೊ ಒಂದೊಂದು ಬೂತ್ಗಳಲ್ಲೂ ಒಂದೊಂದು ರೀತಿಯ ಸ್ಪೆಷಾಲಿಟಿಗಳು ಕಾಣಿಸುತ್ತೆ. ವಯಸ್ಸಾದವ್ರು ಬರಬಹುದು, ಇನ್ನು ಕೆಲವರು ಆಸ್ಪತ್ರೆಯಿಂದ ನಾನು ಇನ್ನೂ ಆಸ್ಪತ್ರೆಯಲ್ಲೇ ಇದ್ದೀನಿ, ನನಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಅಂಥವರು ಬಂದು ಗಮನ ಸೆಳೆಯುವಂಥದ್ದು, ಇಲ್ಲ ತುಂಬ ವಯಸ್ಸು 100ರ ಮೇಲೆ ದಾಟಿರುವಂಥವ್ರು ಅವರು ಕೂಡ ನಾನು ಬಂದು ಬೂತ್ನಲ್ಲೇ ವೋಟ್ ಮಾಡ್ತೀನಿ ಅಂತ ಪಾಲ್ಗೊಳ್ಳುವಂಥದ್ದು. ಈ ಥರದ ಸ್ಪೆಷಲ್ ಕೇಸಸ್ ಕೆಲವು ಬೂತ್ಗಳಲ್ಲಿ ಗಮನ ಸೆಳೀತಾ ಇದೆ. ಅದೆಲ್ಲವೂ ಕೂಡ ಇವತ್ತು ಮತದಾನ ಮಾಡುವಂಥವರಿಗೆ ಒಂದು ರೀತಿ ಇನ್ಸ್ಪೈರ್ ಆಗುವಂತಹ ಘಟನೆಗಳು. ಹೋಗಿ ವೋಟ್ ಮಾಡಿ, ಇದು ನಿಮ್ಮ ಹಕ್ಕು, ಆ ಹಕ್ಕನ್ನ ಚಲಾಯಿಸಬೇಕು ಅಂತ ನಾನು ಕೇಳಿಸ್ತೀನಿ. ಐ ಥಿಂಕ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಸರ್. ಇವಾಗ ಯೂತ್ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಪಾಲಿಟಿಕ್ಸ್ ಕಡೆಗೆ, ಆ್ಯಂಡ್ ಚೇಂಜ್ ಬೇಕು ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಚೇಂಜ್ ಆಗ್ತಾ ಇದೆ, ಸ್ಲೋ ಆದರೂ ಅಟ್ಲೀಸ್ಟ್ ಆಗ್ತಾ ಇದೆ ಅನ್ನೋದು ನನಗೆ ಖುಷಿ ಇದೆ ಸರ್. ನನಗೊಂದು ನಂಬಿಕೆ ಇದೆ. ನಾವು ಪ್ರಯತ್ನ ಮಾಡಿದ್ದೀವಿ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಒಂದಷ್ಟು ಜನಕ್ಕೆ ಹೇಳಿ, ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಎಲ್ಲಿ ಹೋದ್ರೂ ಮೊದಲನೇದಾಗಿ ಪ್ಲೀಸ್ ಹೋಗಿ ವೋಟ್ ಮಾಡಿ ಅನ್ನೋದನ್ನ ನಾವು ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀವಿ. ಸೊ ಜನ ಕೇಳಿಸ್ಕೊಂಡು ಬರ್ತಾರೆ ಅನ್ನೋ ನಂಬಿಕೆ ಇದೆ. ಮತದಾನ ಮಾಡೋದು ಪ್ರತಿಯೊಬ್ಬರು ಹಕ್ಕು, ಇದೆಲ್ಲರೂ ಹೇಳ್ತಾರೆ. ಆ್ಯಂಡ್ ಆಲ್ಸೋ ನಮ್ಮ ಬೂತಲ್ಲಿ 55-60% ಆಗಿದೆ. ಇನ್ನು 6 ಗಂಟೆವರೆಗೂ ಟೈಮ್ ಇದೆ. ದಯವಿಟ್ಟು ಎಲ್ಲರೂ ಬಂದು ಮತ ಚಲಾಯಿಸಿ ಅಂತ ರಿಕ್ವೆಸ್ಟ್. ನಾನು ಕೇಳಿದ್ದಕ್ಕೆ 60% ಆಗಿದೆ ಅಂತ ಹೇಳಿದ್ರು. ಇನ್ನು 6 ಗಂಟೆವರೆಗೂ ಟೈಮ್ ಇದೆಯಲ್ಲ, ಸೊ ಎಲ್ಲರೂ ಬಂದು ವೋಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು. ನಮ್ಮ ಮನೆಯಲ್ಲೂ ಸಾಕಷ್ಟು ಜನ ಕೆಲಸ ಮಾಡೋರು ಎಲ್ಲರೂ ರಜೆ ತೊಗೊಂಡಿದ್ರು ವೋಟ್ ಮಾಡಬೇಕು ಅಂತ. ಆ ಥರ ಎಲ್ಲ ಏನಿಲ್ಲ. ಯಾವ ಊರಲ್ಲಿದ್ರೂ ಅವ್ರವ್ರ ನೇಟಿವ್ಗೆ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಸಿನಿಮಾಗಳ ಮೂಲಕ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಹೇಳ್ತೀರಿ, ಹೇಳಿಲ್ವಲ್ಲ ಅಣ್ಣ ನಾನು. ರಿಯಲ್ ಲೈಫ್ ಅಲ್ಲಿ ಯಾವ ರೀತಿ ಇಲ್ಲ, ಹೇಳೇ ಇಲ್ವಲ್ಲ ನಾವು. ಯಾವ ಆ್ಯಂಗಲಲ್ಲೂ ಬಂದು ಹೋಗಿರಲ್ಲ. ಜವಾಬ್ದಾರಿಯಾಗಿ ಇರೋದಕ್ಕೇನೆ ಅಲ್ವಾ ವೋಟ್ ಮಾಡೋದು. ನೋಡೋಣ ಯಾರು ನೆಕ್ಸ್ಟ್, ಯಾರು ಸರ್ಕಾರ ಯಾರ್ದು ಬರುತ್ತೆ, ಯಾರು ಆಳ್ತಾರೆ ನೋಡೋಣ. ಅದು ಹೇಳಿದ್ರೆ ಕಾಂಟ್ರವರ್ಸಿ ಆಗುತ್ತೆ, ಬೇಡ. ಥ್ಯಾಂಕ್ ಯು. ಜೈ ಶ್ರೀರಾಮ್ ಎಲ್ರಿಗೂ.